ನನ್ನ ಫ್ರೆಂಡ್ ಹತ್ರ ಸಾಲ ಇಸ್ಕೊಂಡು 1 ವರ್ಷ ಆಯ್ತು ಸ್ವಾಮಿ. ಅವ್ನ್ ಕಾಸೇ ಕೊಡ್ತಾ ಇಲ್ಲ. ಅವ್ನ್ ಕೊಡೋ ತರ ಮಾಡಪ್ಪ ಸ್ವಾಮಿ. ಅವ್ನ್ ಕೊಡ್ಬೇಕಾಗಿರೋದೇ 500 ರೂಪಾಯಿ ಸ್ವಾಮಿ. ಸರ್ ನಿಮ್ದು ಮಗ ಅಲ್ಲ ಸರ್, ನಿಮ್ದು ಗೋಳಿ ಮಗ. ಯಾಕೆ ಸರ್ ಹಂಗ ಹೇಳ್ತೀರಾ? ಮತ್ತೆ ಇನ್ನೇನ್ ಸರ್, ಗಾಂಧೀಜಿ ಮೇಲೆ ಎಸೆ ಬರಿ ಅಂದ್ರೆ ನೋಡಿ ಏನ್ ಬರ್ದವ್ನೆ. ತುಂಬಾ ದೊಡ್ಡ ಗಾಂಧೀಜಿ 2000 ರೂಪಾಯಿ ಮುಂಚೆ ಇದ್ರು, ಇವಾಗ ಬ್ಯಾನ್ ಆಗೋದ್ರು. 500 ರೂಪಾಯಿ ಗಾಂಧೀಜಿನೂ ಅವ್ರಂತೆ. ಅದೇನೋ ನಾನು ಇನ್ನೂ ನೋಡೇ ಇಲ್ಲ. ಯಾರ ಹತ್ರ ಗಾಂಧೀಜಿ ಜಾಸ್ತಿ ಇರ್ತಾರೋ ಜನ ಅವ್ರಿಗೆ ಜಾಸ್ತಿ ಮರ್ಯಾದೆ ಕೊಡ್ತಾರೆ. ನಮ್ ಫ್ರೆಂಡ್ಸ್ ಗೋಳಿ ಮಕ್ಳು 5 ನಿಮಿಷ ಕಳಿಸಿ ಅಂತ ಗಾಂಧೀಜಿನ ಕರ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ಸೇ ಕಳ್ಸಲ್ಲ. ನಮ್ಮ ಹತ್ರ ಏನಾದ್ರು ಗಾಂಧೀಜಿ ಇಲ್ಲ ಅಂದ್ರೆ ನಮ್ ರಿಲೇಟಿವ್ಸ್ ರಿಯಲ್ ಮಕ್ಕಳೆಲ್ಲ ಆಚೆ ಬಂದ್ಬಿಡ್ತವೆ. ಗಾಂಧೀಜಿ ನನ್ ಜೋಬಲ್ ಇದೆ, ಸುಮ್ನೆ ಇರೋದೇ ಇಲ್ಲ ಅಂತಾರೆ. ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ, ಪಾನಿಪುರಿ ಅಂಗಡಿಗೆ ಹೋಗೋಣ, ಗೋಬಿ ಅಂಗಡಿಗೆ ಹೋಗೋಣ ಅಂತಾರೆ. ನಾನು ಹೋಗ್ಲಿ ಅಂತ ಕಳಿಸ್ಬಿಡ್ತೀನಿ, ಆಮೇಲೆ ಕಳ್ಸಾಮೇಲೆ ಬೇಜಾರಾಗ್ಬಿಡುತ್ತೆ. ಹಲೋ ಬಚ್ಚಾ, 3 ದಿವಸದಿಂದ ನನ್ಗೆ ಕಿಡ್ನಿಲ್ ಏನೋ ಓಡಾಡ್ದಂಗ್ ಐತೈತೆ, ಲಿವರ್ ಅಲ್ಲಿ ಏನೋ ಅಲ್ಲಾಡ್ದಂಗ್ ಐತೈತೆ, ಮತ್ತೆ ಹೊಟ್ಟೆ ಉರಿ. ಯಾರನ್ನ ನೋಡಿ? ಒಳ್ಳೆ ನಾರ್ಮಲ್ ಆಗಿ ಹೊಟ್ಟೆ ಉರಿ, ಮತ್ತೆ ತಲೆ ನೋವು, ನೆಗಡಿ, ಕೆಮ್ಮು, ಫುಲ್ ಜ್ವರ. ಏನಾರ ಒಂದ್ ಸೊಲ್ಯೂಷನ್ ಹೇಳು ಮಚ್ಚಾ. ಅಷ್ಟೇ ತಾನೆ, ನಾನೊಂದ್ ಕಷಾಯ ಹೇಳ್ತೀನಿ, ಮಾಡ್ಕೊಂಡ್ ಕುಡಿ, ಎಲ್ಲ ಹೋಗ್ಬಿಡು. ಹೇಳು ಮಚ್ಚಾ, ಬೇಗ ಹೇಳು. ಒಂದ್ ಮಿಕ್ಸಿ ಜಾರ್ ತಗೋ, 1 ಲೋಟ ನೀರ್ ಹಾಕು, ಮತ್ತೆ ಅದ್ರಲ್ಲಿ 2 ಗಾಂಜಾ ಗಿಡ ಹಾಕು. ಗಾಂಜಾ ಗಿಡನ? 2 ಗಾಂಜಾ ಗಿಡ ಹಾಕು, ಮತ್ತೆ 1 ಪ್ಯಾಕ್ ಸ್ಮಾಲ್ ಹಾಕು. ಸ್ಮಾಲ ಸಿಗರೇಟ್ 1 ಪ್ಯಾಕ್ ಸ್ಮಾಲ್ ಹಾಕು, ಆಮೇಲೆ 2 ವಿಮಲ್ ಹಾಕು. ಬೇಡ, ವಿಮಲ್ ಅಲ್ಲಿ ಕೇಸರಿ ಬೇರೆ ಇರುತ್ತೆ, 1 5 ಪ್ಯಾಕೆಟ್ ಹಾಕು. ಆಮೇಲೆ 2 ಪ್ಯಾಕೆಟ್ ಓಡ್ ಮಂಕ್ ಹಾಕು. ಆಮೇಲೆ ನಿನ್ ಟೇಸ್ಟ್ ಗೆ ಸ್ವಲ್ಪ ಸಾಲ್ಟ್ ಹಾಕು. ಚೆನ್ನಾಗ್ ರುಬ್ಬು, ಮಾಡ್ಕೊಂಡ್ ಕುಡಿ. ಮಚ್ಚಾ ಪಕ್ಕ ಇದೆಲ್ಲ ಕುಡಿದ್ರೆ ಹೋಗ್ಬಿಡುತ್ತೇನೋ? 1 ಅವರ್ ಅಲ್ಲಿ ನೀನೇ ಹೋಗ್ಬಿಡ್ತೀಯ. ಇನ್ ಅದೋಗಲ್ವಾ? ಎಂತ ದೊಡ್ಡ ತಿಕ್ಕಲು ಕುಡುಕು ನನ್ನ ಮಕ್ಕಳು. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ ನಮ್ಮ. ಹಲೋ, ಏನ್ ಮಚ್ಚ ಹೆಂಗಿದೆ? ಊಟ ಇದಾ? ಊಟ ಇದೆ ಅಂತ ಕೇಳಿ ಕೇಳಿಸ್ತೀವೇನೋ? ಲೋ ಏನೋ ಮಾತಾಡ್ತಿದ್ಯಾ? ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡೋ. ಸರಿ, ಅದೆಲ್ಲ ಬಿಡು. ಬಾಯ್ಸ್ ನೈಟ್ ಅಡ್ಡ ಸಿಗೋಣ ಅಂತ ಕಡೆ ಮೀಟ್ ಆಗ್ತೀಯಾ? ಲೋ ಉಸಿರು ತಗೊಳ್ಳೋ, ಸ್ವಲ್ಪ ಅರ್ಥ ಆಗಿ ಮಾತಾಡೋ. ಏನೋ ಹೇಳ್ತಿದ್ಯಾ? ನಮ್ ಫ್ರೆಂಡ್ಸ್ ಎಲ್ಲ ಸಂಜೆ ಸಿಗೋಣ ಅಂತ, ನೀನು ಬರ್ತೀಯ ಅಂತ ಕೇಳ್ತಾ ಇದೀನಿ. ಫ್ರೆಂಡ್ಶಿಪ್ ಸಂಜಯ್ ಯಾರದು? ನೀನ್ ಬರ್ಲ ಅಂದ್ರೆ ಡೈರೆಕ್ಟ್ ಆಗಿ ಈ ತರ ನಾಟಕ ಎಲ್ಲ ಮಾಡಬೇಡ. ಲೋ 3x ಅಲ್ಲಿ ಮಾತಾಡ್ತಿದ್ಯಲ್ಲೋ, ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ಮಾತಾಡೋ. ಸ್ಲೋ ಮೋಷನ್ ಇಲ್ಲ, ಲೂಸ್ ಮೋಷನ್ ಇಲ್ಲ. ಬರಂಗಿದ್ರೆ ಬದಿನೇನು, ಬರ್ಲ ಅಂದ್ರೆ ಬರಲ್ಲ, ಬರಲ್ಲ ಅಂದ್ರೆ ಬದಿನೇನು, ಬತ್ತಿನೇನು ಬರಲ್ಲ ಅಂದ್ರೆ ಬದ್ದಿ ತಗೋರಲ್ಲ. ಬರ್ತ್ಯಾ? ಲೋ ಯಾರ ನೀನು? MC ಬಿಜು ತಮ್ಮನ್ ತರ ಇದೆಯಲ್ಲೋ. ಮಾತಾಡೋ ಅಂದ್ರೆ ರ್ಯಾಪ್ ಮಾಡ್ತೀಯಲ್ಲೋ. ಏನ್ ಬರ್ಲ ಅಂತ ಹೋಗಿ ಕಲೆ ಫೇಕ್ ಫ್ರೆಂಡ್ ನೀನು. ಲೋ ಮಾತಾಡಂಗಿದ್ರೆ ನಿಧಾನಕ್ಕೆ ಮಾತಾಡೋ, ಇಲ್ಲ ಅಂದ್ರೆ ಫೋನೇ ಮಾಡ್ಬೇಡ ನಂಗೆ ನೀನು. ಏನ್ ನಿಂಗೆ ಕಣ ಮಾತಾಡೋದು? ಏನೋ ನಿಂಗೆ ನೀನೇ ಕೇಳಿಸ್ಲಾಕ್ ಬರಲ್ಲ ಕಣ. ಕೆಲ್ಸೋರೆ ಕೇಳಿಸ್ತಾನ, ಕೆಲ್ಸಿಲ್ಲ ಕೇಳಿಸಿಲ್ಲ, ಕೆಲ್ಸಿಲ್ಲ ಕೇಳಿಸ್ತಾನೆ, ಕೆಲ್ಸೋರು ಕೇಳಿಸಿಲ್ಲ, ಕೆಲ್ಸಿಲ್ಲ ಕೇಳಿಸ್ತಾ? ನೀಲು ಟ್ಯಾಟಲ್ಲಿ, ನೀಲು ತುಳಿದಲು, ತೌತಲ್ಲಿ ನೋಡ್ತದೆ ನಮ್ಮ ತಮ್ಮ. ಹಲೋ ಅಮ್ಮ, 1000 ಮಾತಾಡ್ಲಿ. ನಿಮ್ಮಮ್ಮ ರಾಂಗ್ ನಂಬರ್. ನಿಂಗೆ ಹೇಳ್ತಾ ಇರೋದು. ಹೇಳೋ ಅಮ್ಮ, 1000 ಮಾತಾಡ್ಲಿ, 1,00,000 ಲಕ್ಷ ಮಾತಾಡ್ಲಿ. ನೀನ್ ಬೆಳಗ್ಗೆ ಫೋನ್ ಮಾಡು, ಮಾತಾಡೋಣ. ಇಲ್ಲ ಈಗ್ಲೇ ಮಾತಾಡ್ಬೇಕು. ಏನ್ ಬೇಗ ಹೇಳ್ ಸಾಯಿ. ಅಮ್ಮ, ಮಧ್ಯರಾತ್ರಿ 2 ಗಂಟೆ ಅಲ್ಲ 3 ಗಂಟೆ ಆಗ್ಲಿ. ಅಮ್ಮ ಕೊಡ್ತಾ ಇದ್ರೆ ಶಾರ್ಟ್. ಅಮ್ಮ ಅಮಕ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅಮ್ಮ ಡುಮಕ ಅಮಕ ನನ್ ಮಕ್ಳು ಅವ್ರ ಅಪ್ಪ ಕೊಟ್ಟಾರ ಅವ್ರ. ಸರ್, ನಾನಿವತ್ತು ಕೆಲ್ಸಕ್ಕೆ ಬರ್ತಾ ಇಲ್ಲ, ನನಗೆ ಎಮರ್ಜೆನ್ಸಿ ಇದೆ. ಬಟ್ ನೀವೆಂತಲೇ ಕೆಡಿಸ್ಕೋಬೇಡಿ ಸರ್. ಪ್ರೂಫ್ ಅಂತ ಗ್ರೂಪ್ ಅಲ್ಲಿ ಫೋಟೋ ಹಿಡ್ದಾಕ್ತೀನಿ, ಮರಿಬೇಡ. ಫೋಟೋ ಹಿಡ್ದಾಕೋ. ಅದಿರ್ಲಿ, ಏನಾಗಿದೆ ನಿನ್ಗೆ? ಆ ತರ ಏನು ಇಲ್ಲ ಸರ್. ಟಿಕ್ಟಾಗ್ 1-2 ಮೊಳಕೆ ಆಗಿದೆ, ಅದನ್ನ ಡಾಕ್ಟರ್ ಪೈಲ್ಸ್ ಅಂತ ಅಂದಿದ್ದಾರೆ. ನೀವು ತಲೆ ಕೆಡಿಸ್ಕೋಬೇಡಿ, ಫೋಟೋ ಮಾತ್ರ ಪಕ್ಕ ಹಿಡ್ದಾಕ್ತೀನಿ. ಏಯ್ ಫೋಟೋ ಏನ್ ಕಳಿಸ್ಬಿಡಕಣ ನೋಡೆ? ಇಲ್ಲ ಸರ್, ನಾನ್ ಕಳಿಸ್ಲೇಬೇಕು. ಬೇಡಕಣ ನವೀನ್, ಪ್ಲೀಸ್ ಕಣ. ನಾನ್ ರಜೆ ತಗೊಂಡಾಗೆಲ್ಲ ಪ್ರೂಫ್ ಕೇಳ್ತಿರ್ತಾನೆ, ಮಿಂಡು ಬಿಡ್ದಾನೆ. ಇವಾಗ ತಗೋ, ಕಳಿಸ್ತೀನಿ, ನೋಡ್ಕೋ. ಟಿಕಾನ ವೈಡ್ ಆಂಗಲ್ ಇದ್ದು ಝೂಮ್ ಆಗಿ ಫೋಟೋ ಹಿಡ್ ಕಳಿಸ್ತೀನಿ, ಅದೆಷ್ಟು ಬೇಕಾದ್ರೂ ನೋಡ್ಕೊಳ್ಳಿ. ನೀನ್ ಹಂಗೇನಾದ್ರು ಕಳ್ಸಿದ್ರೆ ನೀನ ಪಚಡಿ ಮಾಡ್ತೀನಿ. ಯಾವನ ಇವ್ನು ಮಿಂಡ್ರು ಗುಡ್ದವನ? HD ರಿಫರ್ಸು ಅಂತವನೆ. ನಾನೇ ಬರ್ಗಿಟ್ಟಿದ್ದೀನಿ, ನನಗಿಂತ ಬರ್ಗಿಟ್ಟವನೆ. ನೀ ಯಾವತ್ತಾರು ಕಾಸ್ ಬೇಕು ಅಂದ್ರೆ ಮಚ್ಚ, ಒಂದ್ ಪಕ್ಷ ಭಿಕ್ಷೆ ಬೇಡ್ಬಿಡು, ನನ್ನ ಹತ್ರ ಮಾತ್ರ ಕೇಳ್ಬೇಡ. ಈ ನನ್ ಮಕ್ಕಳು 3 ಬಿಟ್ಟಿಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ನೀನ್ ನನ್ ಜೀವ ಮಚ್ಚ. ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರು ಮಾಡ್ತೀನಿ. ನೀನ್ ಬರೀ ಹೇಳಷ್ಟೇ, ಏನ್ ಬೇಕು ಹೇಳು. ಬೆಳಗಾಗ್ ನೋಡೋಣ. ನನ್ನ ಮಕ್ಕಳು ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ಕ ನೋಡಿದ್ರೆ. ಹಲೋ ಮಚ್ಚ, ನಿಂಗೆ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ನಿನ್ ಜೊತೆ ಯಾರಿರ್ತಾರೆ? ನೀನೇ ಇರ್ತೀಯ ಮಚ್ಚ.
ವಾ ನನ್ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ, ಥ್ಯಾಂಕ್ಸ್ ಮಚ್ಚ. ಕಷ್ಟ ಅಂತ ಬಂದಾಗ ಯಾವಾಗಲೂ ನೀನೇ ನನ್ ಜೊತೆಗಿರ್ತೀಯ, ಯಾಕಂದ್ರೆ ಆ ಕಷ್ಟ ಸ್ಟಾರ್ಟ್ ಆಗದೆ ನಿನ್ನಿಂದಲೇ. ಲೋ, ಹೋದ್ ತಿಂಗಳು ಕಾಲೇಜಲ್ಲಿ ಸೀನಿಯರ್ಸ್ ಎಲ್ಲ ನೀನು ಗುಂಪಾಕೊಂಡಿರ್ಬೇಕಾದ್ರೆ ಬಂದಿದ್ ಯಾರು? ನಾನು. ಲೇ, ನಿನ್ ಹುಡುಗಿ ಮ್ಯಾಟ್ರಿಗೆ ಅವತ್ ನೀನ್ ಕಾಲೇಜಿಗೆ ಬಂದಿರ್ಲಿಲ್ಲ ಅಂತ ನಿನ್ ಜೊತೆ ಯಾವಾಗಲೂ ನಾನೇ ಸುತ್ತಾಡ್ತೀನಿ ಅಂತ ನಿನ್ ಬದಲು ನನ್ನನ್ನ ಹಾಕೊಂಡ್ ಹೋಗಿದ್ರು. ಅವಾಗ ನೀನ್ ಬರ್ದಿರ ಇನ್ನೇನ್ ನಿಮ್ ತಾತ ಬರ್ತಾರ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿನ್ ಕಷ್ಟಕ್ಕೆ ನಾನ್ ಜಾಸ್ತಿ ಆಗಿರೋದು. ನೀನ್ ಯಾವಾಗ ಆಗಿದ್ಯಾ? ಅವತ್ ತಿಂಗಳು ನನ್ನ 500 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ. ಹಲೋ ಅಲ್ಲ ಹಲೋ ಅಲ್ಲ ಹಲೋ. ನಿಮ್ ಮನೆಯಲ್ಲ ಹೆಂಗವ್ರೆ? ಚೆನ್ನಾಗವ್ರೆ ಮಚ್ಚ. ಅದ್ರ ಅವತ್ ತಿಂಗಳು 250 ರೂಪಾಯಿ ರೀಚಾರ್ಜ್ ಮಾಡ್ಸ್ಕೊಂಡಿದ್ದಲ್ಲ. ಹಲೋ 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 ಹಲೋ. ಊಟ ಎಲ್ಲ ಆಯ್ತು ತಾನೆ? ಹ್ಞೂ ಮಚ್ಚ, ಆಯ್ತು. ನಿಂದು? ಅದ್ರ ಅವತ್ ತಿಂಗಳು 200 ರೂಪಾಯಿ ಪೆಟ್ರೋಲ್ ಇಸ್ಕೊಂಡಿದ್ದಲ್ಲ. ಮಚ್ಚ ಏನು ಕೇಳಿಸ್ತಾ ಇಲ್ಲ, ನಿಂಗೆ ಆಮೇಲೆ ಮಾಡ್ಲಾ? ಹಲೋ ಅಣ್ಣ, ಸಗಣಿ ಇದ್ಯಾ? ಸಗಣಿನಾ? ಹಾ ಅಣ್ಣ, ಇದೆ. ಹೌದಾ, ಹಂಗಾರೆ ತಿನ್ಕೊಂಬಿಡಿ. ನೀನ್ ಮಾತಾಡ್ತಿರೋದು 2 ಕೆಜಿ ಸಗಣಿ ಇದ್ಯಾ? ಹಾ ಅಣ್ಣ, ನೆನ್ನೆನೆ ಹೇಳದ್ನಲ್ಲ ಇದೆ ಅಂತ. ಇನ್ನು ಏನ್ ಮಾಡ್ತೀಯ, ತಿನ್ಕೊಂಬಿಡು. ಯಾರೋ ಸರಿಯಾದ ಮಾಡಿಬಿಡ್ತವನು. ಮಚ್ಚ ಯಾಕೆ ಮಚ್ಚ ಬೇಜಾರಲ್ಲಿದ್ಯಾ? ಏನ್ ಹೇಳೋದ್ ಮಚ್ಚ, ನಾನ್ ಬಾದೆ. ಡೈಲಿ ಒಬ್ಬ ಫೋನ್ ಮಾಡ್ತಾನೆ, ಸಗಣಿ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ಅಂತೀನಿ ನೀನೇ ತಿನ್ಕೊಂಬಿಡ ಅಂತ ಹೇಳ್ಬಿಟ್ಟು ಡೈಲಿ ಫೋನ್ ಕಟ್ ಮಾಡ್ತಾನೆ. ಏನ್ ಮಾಡೋದು ಏನೋ ಗೊತ್ತೇ ಆಗ್ತಿಲ್ಲ. ಅಯ್ಯೋ, ಅದ್ರಲ್ಲಿ ಬೇಜಾರೇನಿದೆ? ನೆಕ್ಸ್ಟ್ ಸತಿ ಏನಾದ್ರು ಫೋನ್ ಮಾಡಿದಾಗ ಖಾಲಿ ಆಯ್ತು ಅಂತ ಹೇಳು ಅಷ್ಟೇ. ಅಣ್ಣ ಸಗಣಿ ಇದೆಯಾ? ಇಲ್ಲ ಅಣ್ಣ, ಎಲ್ಲ ಖಾಲಿ ಆಗೋಯ್ತು. ಹೇಳಿದ ತಕ್ಷಣ ತಿನ್ಕೊಂಡ್ಬಿಟ್ಟದ್ರಿ ನನ್ ಮನೆ. ಸರ್ ನಮಸ್ಕಾರ, ನಾವು ಆಟೋದ ಮೇಲೆ ಆಟ ಹೋದ್ರೆ ನಿಮಿಷ ಅನ್ನೋ ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದೀವಿ. ಹೇಳಿ ಸರ್, ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ. ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು? ಸರ್, ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕಾದ್ರೆ ತಗೊಬಹುದು, ನೀವು ಕಾಸು ಕೊಡಂಗಿರಲ್ಲ. ಏನ್ ಬೇಕಾದ್ರೆ ತಗೊಂಡ್ ಕಾಸು ಕೊಡಂಗಿಲ್ವಾ? ಅಂದ್ರೆ ಒಂದ್ 28 ದಿವಸವರೆಗೂ ಟೈಮ್ ಇರುತ್ತೆ ಸರ್, ನೀವು ಆಮೇಲೆ ಕೊಡ್ಬೇಕು. ಆಮೇಲೆ ಯಾರಿಗೆ ಕೊಡ್ಬೇಕು? ಸರ್, ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು. ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸು ಕೊಡ್ಬೇಕು? ಸರ್, ಯಾಕಂದ್ರೆ ನಾವು ಅವ್ರಿಗೆ ಕಾಸು ಕೊಟ್ಟಿರ್ತೀವಲ್ಲ ಸರ್. ಇದೆಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು. ನಾನು ಹೋಗಿ ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸು ಕೊಟ್ಟಿ, ನೀವು ಹೋಗಿ ಅವ್ರಿಗೆ ಕಾಸು ಕೊಟ್ಟಿ, ಅದಾದ್ರೆ 28 ದಿವಸದಲ್ಲಿ ನಾನು ನಿಮ್ ಕಾಸು ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ ನನ್ ಕತ್ತಿಡ್ಕಂತೀರಾ? ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಡ್ 2 ವರ್ಷ ಆಯ್ತು, ನಾನು ಇನ್ನೂ ಕಾಸು ಕೊಟ್ಟಿರ. ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು, ನೀವೇನ್ ಕೊಡೋದ್ ಮಣ್ಣು. ಹಲೋ, ಎಲೆಕ್ಟ್ರಿಷಿಯನ್ ಅವರಾ? ಹೇಳಿ ಸರ್, ಕರೆಂಟ್ ಯಾಕೋ ಕಟ್ ಮಾಡ್ದಲ್ಲ ಒಬ್ರೆ? ಸರ್, ಬಿಸಿಲು ತುಂಬಾ ಇದೆ ಸರ್, ಅದಕ್ಕೆ ತುಂಬಾ ಬಿಸಿಲು ಇರೋದಕ್ಕೆ ಈಗ ನಾವು ಕೇಳ್ತಾ ಇರೋದು ಏನ್ಗೋ ಕಟ್ ಮಾಡಿದೆ ಕರೆಂಟ್ ನಲ್ಲ ಅವ್ರೆ. ಮಿಂಟರ್ ಗುಡ್ದೋನೆ ಬಿಸಿಲಿಂದ ಟ್ರಾನ್ಸ್ಫಾರ್ಮರ್ ಸುತ್ತಾಗಿರೋದು. ಅಲ್ಲೋ ನೋಡಿದ್ಮೇಲೆ ಕರೆಂಟ್ ಬರೋದು. ಅಲ್ಲಿ ನಿಂದು ಟ್ರಾನ್ಸ್ಫಾರ್ಮರ್ ಸುತ್ತದ್ರೆ ನಂದು ಇಲ್ಲೆಲ್ಲ ಸುತ್ತಾಗ್ತಾ ಇದೆ. ಟ್ರಾನ್ಸ್ಫಾರ್ಮರ್ ಏನು ಸುತ್ತಾಯ್ತು? ಅದೇನೋ ನನಗೆ ಹೇಳ್ಬಿಟ್ಟ ಸುತ್ತಾಯ್ತಾ? ಹೋಗಿ ಚೆಕ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಕರೆಂಟ್ ಬರುತ್ತೆ. ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟತ್ತ? ಅಮ್ಮಮ್ಮ ಅಂದ್ರೆ 1 ಅವರ್ ಆಗ್ಬೋದು, ಮುಚ್ಕೊಂಡ್ ವೇಟ್ ಮಾಡು. ಅಯ್ಯೋ ದರಿದ್ರ ನನ್ ಮಗನ, 1 ಅವರ್ ಆ ಬಿಸಿಲ ನಾನೇ ನಿದ್ದೆ ಮಾಡೋದು? ಒಂದ್ ಟವಲ್ ತಗೊಂಡು ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಂಡ್ ಹೇಳ್ತೀನಿ. ಟವಲ್ನ ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಳಕ ದುಡ್ಡು ಕೊಡೋದು ನಾನು ನಿನ್ಗೆ ಲೌಡೆ? ಮಿಂಡ್ರು ಹುಡ್ದೋನೆ, ನೀನ್ ದುಡ್ಡು ಕೊಟ್ಟೇನ್ ಕರೆಂಟ್ ನಮ್ಮ ಮೈ ಮೇಲೆ ಹಾಕೊಂಡ್ ಮಲ್ಕತ್ತೆ ಇಲ್ಲ ತಾನೆ? ಲೌಡೆ ಎಷ್ಟ್ ಮಾತಾಡ್ತೀಯ? ಆಫೀಸ್ ಹತ್ರ ಬಂದ್ 2 ಕಪಾಲಕ್ ಬಿಟ್ರೆ ತೆಗ್ದಿಂದ ಕರೆಂಟ್ ಬಂದ್ಬಿಡ್ಬೇಕು. ಬೇವಾಸಿ ನನ್ ಮಗನ. ಕರೆಕ್ಟ್ ಗುರು, ಈ ಬಯೋ ಎನರ್ಜಿನ ನಾವೆಲ್ಲಾ ಕಡೆ ಪ್ರಮೋಟ್ ಮಾಡೋಣ. ಇವಾಗ ಒಂದ್ ಕೆಲಸ ಮಾಡಿ, ನಿಮಗ್ ನೀವೇ ಹೊಡ್ಕೊಂಡು ತಿಗ್ದಿಂದ ಬರೋ ಕರೆಂಟ್ ನ ಯೂಸ್ ಮಾಡ್ಕೋತಾ. ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನಿಮ್ ಕರೆಂಟ್ ನ ಬಿಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಕರೆಂಟ್ ನ ಯೂಸ್ ಮಾಡ್ಕೊಳ್ಳಿ. ಅಯ್ಯೋ ಬೇವರ್ಸಿ ನನ್ ಮನೆ ಹಾಕೊಂಡ್ ಬಿಡ್ತೀನಿ. ಮಿಂಡ್ರು ಬಿಡ್ದವನೆ, ನಿನ್ ಡೌನ್ ನಂಬರ್ನ ಏನ್ ಸೇವ್ ಮಾಡಿದೆ ನಿನ್ ಮೊಬೈಲ್ ಅಲ್ಲಿ? ಲವರ್ ಅಂತ ಸೇವ್ ಮಾಡಿದೀನಿ. ಯಾಕೆ? ನಿನ್ ನಂಬರ್ನ ಲೌಡ ಅಂತ ಸೇವ್ ಮಾಡಿದೀನಿ. ಟಿಕಾ ಮುಚ್ಕೊಂಡು ಇಬ್ರಲ್ಲಿ ಒಬ್ರು ಹೆಸರುನ ಚೇಂಜ್ ಮಾಡು. ನಿನ್ನೆ ನೈಟು ನಿನ್ ಸಾಮಾನ್ ಫೋಟೋನ ನಿನ್ ಡವಿ ಕಳ್ಸಕ್ ಹೋಗಿ ನನಗ್ ಕಳ್ಸಿದ್ಯಾ? ಹೌದಾ ಮಚ್ಚ? ಹಂಗಾದ್ರೆ ನೀನು ವಾಟ್ಸಪ್ ತೆಗ್ ನೋಡಿಲ್ವಾ? ನೀ ಗೊತ್ತೇ ಇಲ್ಲ ಮಚ್ಚ, ನಿದ್ದೆಗಳಲ್ಲಿ ಇಷ್ಟೊಂದೆಲ್ಲ ಮಾಡಿದೀನಿ ಅಂತ. ಸ್ವಲ್ಪ ನೋಡ್ಕೊಂಡ್ ಕಳ್ಸು. ಆದರಿದ್ರೆ ಪದೇ ನಾನ್ ನೋಡಕ್ ಆಗಲ್ಲ. ಸದ್ಯ ನಾನು ಇನ್ನೊಂಚೂರು ನಿದ್ದೆಲಿದ್ದಿದ್ರೆ ನಮ್ಮ ಅಪ್ಪನ ಹೆಸರು ಕೂಡ ಲಾರಿ ಅಂತ ಸೇವ್ ಮಾಡಿದೀನಿ. ಮಿಸ್ ಆಗಿ ಅವ್ರಿಗೆ ಹೋಗಿದ್ರೆ ನನ್ ಗತೆ ಅಷ್ಟೇ. ಅಷ್ಟು ಹೆಸರುಗಳನ್ನ ಚೇಂಜ್ ಮಾಡು. ಮಿಸ್ ಆಗಿ ನಿಮ್ಮ ಅಪ್ಪ ಎಲ್ಲ ನೋಡಿದ್ರೆ ನಿನ್ ಕರಿ ಜಾಮೂನ್ಗಳನ್ನ ಕಿಪ್ಪುಡ್ ಸೈಡಿಗೆ ಹಾಕಿರೋನು. ಸರಿ ಮಚ್ಚ, ಇವಾಗ ಚೇಂಜ್ ಮಾಡ್ಬಿಡ್ತೀನಿ. ಸರ್, ನಾನು ಇವತ್ತು ಕೆಲ್ಸಕ್ಕೆ ಬರ್ತಾ ಇಲ್ಲ, ನನಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ. ಬಟ್ ನೀವೆಂತಲೇ ಕೇಳಿಸ್ಕೋಬೇಡಿ ಸರ್. ಪ್ರೂಫ್ ಅಂತ ಗ್ರೂಪ್ ಅಲ್ಲಿ ಫೋಟೋ ಹಿಡ್ದಾಕ್ತೀನಿ, ಮರಿಬೇಡ. ಫೋಟೋ ಹಿಡ್ದಾಕೋ. ಅದಿರ್ಲಿ, ಏನಾಗಿದೆ ನಿನ್ಗೆ? ಆ ತರ ಏನು ಇಲ್ಲ ಸರ್, ಟಿಕ್ದಾಗ 1-2 ಮೊಳಕೆ ಆಗಿದೆ. ಅದನ್ನ ಡಾಕ್ಟ್ರು ಪೈಲ್ಸ್ ಅಂತ ಅಂದಿದ್ದಾರೆ. ನೀವು ತಲೆ ಕೆಡಿಸ್ಕೋಬೇಡಿ, ಫೋಟೋ ಮಾತ್ರ ಪಕ್ಕ ಹಿಡ್ದಾಕ್ತೀನಿ. ಏಯ್ ಫೋಟೋ ಏನ್ ಕಳಿಸ್ಬಿಡಕಣ ನೋಡೆ? ಇಲ್ಲ ಸರ್, ನಾನ್ ಕಳಿಸ್ಲೇಬೇಕು. ಬೇಡ ಕಣ ನವೀನ್, ಪ್ಲೀಸ್ ಕಣ. ನಾನ್ ರಜಾ ತಗೊಂಡಾಗೆಲ್ಲ ಪ್ರೂಫ್ ಕೇಳ್ತಿರ್ತಾನೆ. ಮಿಂಡ್ರು ಬಿಡ್ದವನೆ, ಇವಾಗ ತಗೋ ಕಳಿಸ್ತೀನಿ, ನೋಡ್ಕೋ. ಟಿಕಾನ ವೈಡ್ ಆಂಗಲ್ ಇದ್ದು ಝೂಮ್ ಆಗಿ ಫೋಟೋ ಹಿಡ್ ಕಳಿಸ್ತೀನಿ. ಅದೆಷ್ಟು ಬೇಕಾದ್ರೂ ನೋಡ್ಕೊಳ್ಳಿ. ನೀನ್ ಹಂಗೇನಾದ್ರು ಕಳ್ಸಿದ್ರೆ ನೀನ ಪಚಡಿ ಮಾಡ್ತೀನಿ. ಯಾವನ ಇವ್ನು ಮಿಂಡ್ರು ಗುಡ್ದವನ? HD ರಿಫರ್ಸ್ ಅಂತವನೆ. ನಾನೇ ಬರ್ಗಿಟ್ಟಿದ್ದೀನಿ, ನನಗಿಂತ ಬರ್ಗಿಟ್ಟವನೆ.
ಲೋ ಮಚ್ಚ ನಿನ್ನ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಬಂದಿತ್ತಲ್ಲ, ರಾಣಿಯ ಒಡವೆ ಕದ್ದವರು ಯಾರು ಅಂತ, ಅದಕ್ಕೆ ಏನಂತ ಆನ್ಸರ್ ಬರ್ದು? ಮಚ್ಚ ನಾನು ರಾಜ್ಕುಮಾರ ಅಂತ ಬರ್ದೆ. ನೀನು ರಾಜ್ಕುಮಾರ ಅಲ್ಲ ಕಣೋ, ಅದಕ್ಕೆ ಆನ್ಸರ್ ಬೇಟೆಗಾರ. ಹೌದಾ? ನೀನೇನಂತ ಬರ್ದೆ ಮಚ್ಚ? ನಾನು ಅಷ್ಟೇ ಮಚ್ಚ ಬರ್ದೆ, ಮರ್ತೋಗ್ಬಿಡೈತೆ. ಅಯ್ಯೋ ಬಿಡೋಗ್ಲಿ. ಅಕ್ಕ ನಾನ್ ಬರ್ದಿರೋದೇ 3 ಕ್ವಶನ್, ಅದ್ರಲ್ಲಿ ಇದೊಂದು. ಈ ನನ್ ಮಕ್ಳು ರಾಜ್ಕುಮಾರ ಬೇಟೆಗಾರ ಅಂತವ್ರೆ, ನಾನ್ ನೋಡಿದ್ರೆ ಜಲ್ಗಾರ ಅಂತ ಬರ್ದ್ ಬಂದಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇರೋ ನಮ್ಮ ಮೂಗ ಅಂತೆಲ್ಲ ಕಚ್ಚಡ ನನ್ ಮಗನೇ, ತೊಟ್ಟಿ ನನ್ ಮಗನೇ, ಬೇವರ್ಸಿ ನನ್ ಮಗನೇ ಬರಲ್ಲ. ಏನ್ ಗೌರವ, ಏನ್ ಗೌರವ. ಸರ್ ಬಂದ್ರು. ಸರ್ ನೀವ್ ಹೇಳ್ದಂಗೆ ಗಲಾಟೆ ಮಾಡಿದಾರೆ, ಹೆಸರೆಲ್ಲ ಬರ್ದಿದೀನಿ ಸರ್. ಸರಿ ಸರಿ, ಆಮೇಲೆ ನೋಡ್ತೀನಿ ಅದನ್ನೆಲ್ಲ. ಈಗ ಸರ್ ಬರ್ತದಾರೆ, ಕುತ್ಕೊಳ್ರಿ. ಹಾ, ಅವ್ರು ಏನ್ ಕ್ವಶನ್ ಕೇಳ್ತಾರ ಕರೆಕ್ಟಾಗಿ ಆನ್ಸರ್ ಮಾಡ್ರಿ, ಗೊತ್ತಾಯ್ತಾ? ಸರಿ ಸರ್. ಬನ್ನಿ ಸರ್ ಒಳಗೆ. ಎಷ್ಟನೇ ಕ್ಲಾಸ್ ರೀ ಇದು? ಸರ್ ಇದು 4ನೇ ತರಗತಿ ಸರ್. ಓ ಸರಿ ಸರಿ, ಈ ಕಡೆ ಬನ್ನಿ ನೀವು. ನಾನು ಮಕ್ಕಳನ್ನೆಲ್ಲ ಹೇಗೆ ಓದಿದ್ದಾರೆ, ಹೇಗೆ ಕಲ್ತಿದ್ದಾರೆ ಅಂತ ನಾನು ವಿಚಾರಿಸ್ತೀನಿ. ಓಕೆ ಸರ್, ನಮ್ಮ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾರೆ, ನೀವೇನು ಬೇಕಾದರೂ ಕ್ವಶನ್ ಕೇಳಿ. ನೋಡೋಣ, ನೀವು ಬನ್ನಿ ಈ ಕಡೆ, ನಾನು ಕೇಳ್ತೀನಿ, ನೋಡೋಣ ಹೇಗೆ ಆನ್ಸರ್ ಮಾಡ್ತಾರೆ ಅಂತ. ಮಕ್ಕಳೇ ಎಲ್ಲರಿಗೂ ಶುಭೋದಯ. ನೋಡಿ ಮಕ್ಕಳ, ಇವತ್ತು ನಾನು ನಿಮಗೆ ನೀವೇನೇನು ಕಲ್ತಿದ್ದೀರಾ ಇಲ್ಲಿವರೆಗೂ, ನಿಮ್ಮ ಮೇಷ್ಟ್ರು ಏನೇನು ನಿಮಗೆ ಕಲಿಸ್ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೊಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಅದಕ್ಕೆ ಹೇಗೆ ಉತ್ತರಗಳನ್ನ ಕೊಡ್ತೀರಾ ಅಂತ ನೋಡೋಣ. ಸರಿ ಸರ್. ಸರ್ ಒಳಗ್ ಬರ್ಬೋದೇ? ಲೋ ಪ್ರದೀಪ, ನೀನೆಲ್ಗೋಗಿದ್ಯೋ? ಸರ್ ಅದು ಉಚ್ಚೆ ತುಂಬಾ ಅರ್ಜೆಂಟ್ ಆಗಿದ್ವು ಸರ್, ಈ ಮಂಜ ಬಿಡ್ಲೇ ಇಲ್ಲ ಸರ್, ಅದಕ್ಕೆ ಅವನು ಕೇಳಲ್ದಂಗೆ ನಿಮ್ಮೂ ಕೇಳಲ್ದಂಗೆ ಓಡೋಗಿದೆ ಸರ್. ಸರಿ ಬಾ ಒಳಗಡೆ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೋಗಿ ಕುತ್ಕೊಳ್ಳಪ್ಪ. ಈಗ ಮೊದಲೇದಾಗಿ ಎಲ್ಲಾರು ನಿಮ್ಮ ಹೆಸರುಗಳನ್ನ ಹೇಳ್ಕೊಂಡು ಪರಿಚಯ ಮಾಡ್ಕೋತೀರಾ? ಹಾಗಾದ್ರೆ ಈಗ ಒಬ್ಬೊಬ್ರೆ ಆಗಿ ನಿಮ್ಮ ಹೆಸರುಗಳನ್ನ ಹೇಳ್ತಾ ಹೋಗ್ರಿ. ಸರ್ ನನ್ನ ಹೆಸರು ಮಧು ಸರ್.